ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಎಕ್ಸಾಮ್ 2025 ಇನ್ನೊಂದು 15 ದಿನ ಬಂದ್ಬಿಡ್ತು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾವಾಗ ಎಕ್ಸಾಮ್ ಬರುತ್ತೋ ಯಾವಾಗ ಅದನ್ನು ಬರೆದು ಮುಗಿಸಿ ನಾವು ಮುಂದೆ ಹೋಗ್ತೀವೋ ಅಂತಕ್ಕಂಥ ತವಕದೊಳಗಿದ್ರೆ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅವ್ರ ತಲೆ ಮೇಲೆ ಆಕಾಶನ ಏನು ಅಂತಂದ್ರೆ ಕಳಿಸಿ ಬಿದ್ದಿರ್ತಕ್ಕಂಥ ರೀತಿಯೊಳಗಡೆ ಕೂತ್ಕೊಂಡು ಬಿಟ್ಟಿರ್ತಾರೆ. ಈ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳೊಳಗಡೆ ಒಟ್ಟ 3 ಕ್ಯಾಟಗರಿ ಇರ್ತಾರೆ. ಮೊದಲನೇದವರು ರೆಗ್ಯುಲರ್ ಆಗಿ ಅವ್ರು ವರ್ಷ ಪೂರ್ತಿ ಕ್ಲಾಸಿಗೆ ಹೋಗಿರ್ತಾರೆ. ಅವ್ರ ಲೆಕ್ಚರರ್ಸ್ ಏನು ಪಾಠ ಮಾಡಿರ್ತಾರೆ ಸರಿಯಾದಂಥ ರೀತಿ ಒಳಗೆ ಕೇಳಿರ್ತಾರೆ. ತಮಗೇನಾದರೂ ಡೌಟ್ ಬಂದ್ರೆ ಅದನ್ನಲ್ಲೇ ಅವ್ರ ಲೆಕ್ಚರರ್ಸ್ನ ಕೇಳಿ ಬಗೆಹರಿಸ್ಕೊಂಡಿರ್ತಾರೆ. ಅವ್ರು ರೆಗ್ಯುಲರ್ ಆಗಿ ಅವ್ರು ಓದ್ತಿರ್ತಾರೆ. ಅದ್ರ ಜೊತೆಗೆ ಈಗೇನು ಇನ್ನೊಂದು 15 ದಿನದೊಳಗೆ ಎಕ್ಸಾಮ್ ಬಂತಲ್ಲ, ಸುಮಾರು ಆಲ್ರೆಡಿ ಅವ್ರೀಗ 3-4 ತಿಂಗಳಿನಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರೋದಿಲ್ಲ. ಆರಾಮಾಗಿ ಅವ್ರ ಎಕ್ಸಾಮ್ ಬರೀತಾರೆ. ಅವ್ರು 90, 80, 70 ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಅಂತಂದ್ರೆ ಅಂಕಗಳನ್ನು ಪಡ್ಕೋತಾರೆ. ಇನ್ನು 2ನೇ ಕ್ಯಾಟಗರಿ ಇರ್ತೈತಿ. ಇವರು ಕಾಲೇಜಿಗೆ ಹೋಗ್ತಾರೆ, ಆದ್ರೆ ಸರಿಯಾದ ರೀತಿಯೊಳಗೆ ರೆಗ್ಯುಲರ್ ಆಗಿ ಹೋಗೋದಿಲ್ಲ. ಕ್ಲಾಸ್ ಒಳಗೆ ಕೂಡ್ತಾರೆ, ಆದ್ರೆ ಆ ಲೆಕ್ಚರರ್ ಹೇಳಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದೊಳಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇವ್ರಿಗೆ ಇರೋದಿಲ್ಲ. ಇವರು ರೆಗ್ಯುಲರ್ ಆಗಿ ಓದೋದಿಲ್ಲ. ಆಗೊಂದಿಷ್ಟು ಈಗೊಂದಿಷ್ಟು ಓದಿರ್ತಾರೆ. ಎಕ್ಸಾಮ್ ಸಮೀಪ ಬಂದಾಗ ಹಂಗೋ ಹಿಂಗೋ ಕೆಲವೊಂದಿಷ್ಟು ದಿನ ಏನು ಅಂತ ಪುಸ್ತಕಗಳನ್ನು ಹಿಡ್ಕೊಂಡಿರ್ತಾರೆ. ಇವರು ಕೂಡ ಎಕ್ಸಾಮ್ದೊಳಗೆ ಅತ್ತ ಕಣಿಕೆ ಹಾಕಿ ಇತ್ತ ಕಣಿಕೆ ಹಾಕಿ ಅದನ್ನು ಬರೋದು ಇದನ್ನು ಬರೋದು ಹೆಂಗೋ ಒಂದು 40-50% ಮಾಡಿ ಏನಾಗ್ತಾರ ಅಂತಂದ್ರೆ ಪಾಸ್ ಆಗ್ತಾರೆ. ಇನ್ನು ಕಡೆಯದೊಂದು ಕ್ಯಾಟಗರಿ ಐತ್ರಿ. ಇವರು ರೆಗ್ಯುಲರ್ ಆಗಿ ಕಾಲೇಜಿಗೂ ಬರೋದಿಲ್ಲ, ಬಂದರೂ ಕ್ಲಾಸ್ ರೂಮ್ನಾಗ ಇರೋದಿಲ್ಲ, ಅರ್ಧ ಕ್ಯಾಂಪಸ್ನಾಗ ಇರ್ತಾರೆ. ಕ್ಲಾಸ್ ರೂಮ್ನಾಗ ಕುಂತರೂ ಆ ಲೆಕ್ಚರರ್ ಹೇಳ್ತಕ್ಕಂಥದ್ದು ಇವ್ರಿಗೇನೋ ಅರ್ಥನೂ ಆಗೋದಿಲ್ಲ. ಕಾಲೇಜ್ ಬಿಟ್ಟು ಮನೆಗೆ ಬಂದ್ಮೇಲೆ ಬುಕ್ಕು ಹಿಡಿಯೋದಿಲ್ಲ. ಎಕ್ಸಾಮ್ ಸಮೀಪ ಬಂದಾಗೂ ಏನು ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವ್ರ ತಲೆಯಾಗ ಬಂದಿರ್ತೈತಿ ಏನು ಹೆಂಗೋ 3 ಚಾನ್ಸ್ ಅದಾವು, ಹೆಂಗೋ ಬರ್ದೇನೋ ಮಾಡಿ ಏನು ಅಂತಂದ್ರೆ ಪಾಸ್ ಆದ್ರೆ ಆಯ್ತು. ಒಂದು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊರಿ ನೀವು. 3ನೇ ಕ್ಯಾಟಗರಿ ಅದು 3 ಚಾನ್ಸ್ ಅದಾವಂದ್ರಲ್ಲ, ಈ 1ನೇ ಚಾನ್ಸ್ ಒಂದು ಬಿಟ್ರಿ ಅಂದ್ರೆ 2ನೇ ಚಾನ್ಸು 3ನೇ ಚಾನ್ಸಿಗೆ ಎಕ್ಸಾಮ್ ಬರೆಯಕ್ಕೆ ಬರೋರು ಅಷ್ಟರು ನಿಮ್ಮಂಥರ ಬುದ್ಧಿವಂತರ ಇರ್ತಾರೆ. ಅವಾಗ 2ನೇ ಚಾನ್ಸು 3ನೇ ಚಾನ್ಸ್ನಾಗ ಏನು ಮಾಡೋರದಿರಿ? ಇನ್ನೂ ಕಾಲು ಮಿಂಚಿಲ್ಲ, ಇನ್ನೂ ಒಂದು 15 ದಿನ ಐತಿ. ಇವ್ರು ಇನ್ನೂ ಈ 3ನೇ ಕ್ಯಾಟಗರಿ ಎದ್ರ ಗುಂಗ್ನಾಗ ಇರ್ತಾರ ಅಂದ್ರೆ ಈಗ ಏನು ರೀಸೆಂಟಾಗಿ ಆ್ಯನ್ಯುವಲ್ ಡೇ ಮುಗ್ದಿರ್ತೈತಲ್ಲ, ಎಲ್ಲ ಕಾಲೇಜೊಳಗೆ ಮುಗಿದು ಸುಮಾರು ಒಂದು 20 ದಿನ 1 ತಿಂಗಳು ಆಗಕ್ಕೆ ಬಂತು. ಇವ್ರು ಇನ್ನೂ ಅದ ಗುಂಗ್ನಾಗ ಇರ್ತಾರೆ, ಆ್ಯನ್ಯುವಲ್ ಡೇ ಗುಂಗ್ನಾಗ ಇರ್ತಾರೆ. ಆಟೋಗ್ರಾಫ್ ತೊಗೊಳೋದು, ಅವ್ರನ್ನ ಮಾತಾಡ್ಸೋದು, ಇವ್ರನ್ನ ಮಾತಾಡ್ಸೋದು, ಇದು ನಮ್ದು ಕಡೆ ಅದ್ದಿಲ್ಲ, ನಾವೆಲ್ಲಿ ಹೋಕ್ಕೇವಿ ನೀವೆಲ್ಲಿ ಹೋಕ್ಕೇವಿ ಒಂದು ಗೊತ್ತಾಗೋದಿಲ್ಲ, ಈಗ ಅಡ್ಡಾಡೋನು ಇನ್ನೂ ಏನು ಅಂತಂದ್ರೆ ಈ ಗುಂಗ್ನಾಗ ಇರ್ತಾರೆ. ದಯವಿಟ್ಟು ಆ ಗುಂಗ್ ಬಿಟ್ಟು ಹೊರಗೆ ಬರ್ರಿ. ಇನ್ನೂ ಒಂದು 15 ದಿನ ಟೈಮ್ ಐತಿ. ನಿಮ್ಗೆಲ್ಲ 6 ಸಬ್ಜೆಕ್ಟಿನೂ ಒಂದು 4 ಕ್ವಶನ್ ಪೇಪರ್ ತೊಗೊರಿ. ಸರಿಯಾದಂಥ ಕ್ರಮದೊಳಗೆ ಏನು ಅಂತಂದ್ರೆ ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ. ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಬರೋದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಪಾಸ್ ಆಗ್ತೀರಿ. ಇಲ್ಲ ಅಂತಂದ್ರೆ ನಿಮ್ಮ ಕೂಡಿರ್ತಕ್ಕಂಥ ಕೆಲವೊಂದಿಷ್ಟು ಫ್ರೆಂಡ್ಸ್ ಎಲ್ಲ ಪಾಸ್ ಆಗಿ ಮುಂದೆ ಹೋಗ್ತಾರೆ, ನೀವು ಇಲ್ಲೇ ಉಳ್ಕೊಳ್ತೀರಿ. ಆ ವ್ಯವಸ್ಥೆ ಆಗಬಾರ್ದು. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗ್ತೈತಿ. ಇರುವಷ್ಟು ದಿನ ಆದರೂ ಸ್ವಲ್ಪ ಮಟ್ಟಿಗೆ ಒಂದು 15 ದಿನದೊಳಗೆ ಒಳ್ಳೆಯ ರೀತಿಯಿಂದ ಓದಿ ತಾವು ಕೂಡ ಪಾಸ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ. ದ್ವಿತೀಯ PUC ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್.